ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ವಿಶ್ರಾಂತ ನ್ಯಾಯಮೂರ್ತಿ ಶ್ರೀ ವಿ ಗೋಪಾಲಗೌಡ ಅವರಿಗೆ ಅಭಿನಂದನೆ ಮತ್ತು ಪುಸ್ತಕ ಬಿಡುಗಡೆ ಸಾಕ್ಷ್ಯಚಿತ್ರ ಪ್ರದರ್ಶನವನ್ನು ಬೆಂಗಳೂರಿನ ವಿಧಾನಸೌಧದ ಬಳಿ ಇರುವ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆಸಲಾಯಿತು. ಗಣ್ಯರಿಂದ ಉದ್ಘಾಟನೆ ಮತ್ತು ಪುಸ್ತಕ ಬಿಡುಗಡೆಯನ್ನು ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಲೋಕಾಯುಕ್ತರು, ವಿಶ್ರಾಂತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ, ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದ ಪವನ್ ಕಲ್ಯಾಣ್, ಸಚಿವರಾದ ಎಚ್.ಕೆ. ಪಾಟೀಲ್, ವಿಶ್ರಾಂತ ನ್ಯಾಯಮೂರ್ತಿ ಎನ್.ಕೆ. ಸುಧೀಂದ್ರರಾವ್, ಸಂತೆ ಬಾಚಳ್ಳಿ, ಡಾಕ್ಟರ್ ಎಸ್. ನಂಜುಂಡಸ್ವಾಮಿ, ಎಂ.ಎನ್. ಶೇಷಾದ್ರಿ, ಶಾಸಕರಾದ ಜಿ.ಟಿ. ದೇವೇಗೌಡ ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ಎಂ.ಎನ್. ಪಿಳ್ಳಪ್ಪ ಅವರು ಮಾತನಾಡಿ, ಸನ್ಮಾನ್ಯ ಶ್ರೀ ವಿ ಗೋಪಾಲಗೌಡರ ಅಭಿನಂದನಾ ಸಮಿತಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಕ್ಕೆ ಹರ್ಷವನ್ನು ವ್ಯಕ್ತಪಡಿಸಿದರು. ನ್ಯಾಯಾಧೀಶರ ಹುದ್ದೆಯಿಂದ ಮಾತ್ರ ನಿವೃತ್ತರಾಗಿದ್ದಾರೆ. ಅವರ ಕಾರ್ಯವೈಖರಿ ಮೆಚ್ಚುವಂಥದ್ದು. ಮಾನವೀಯ ಮೌಲ್ಯಗಳೊಂದಿಗೆ ಬದುಕಿ ತೋರಿಸಿದ್ದಾರೆ ಎಂದು ತಿಳಿಸಿದರು. The depth of his dedication to the cause of his client. Some lawyers, as defenders of liberty and freedom, are legendary. Even as fair prosecutors, they have made a name for themselves. And the Nuremberg trial, when the American judge Robert Jackson was not very effective as a prosecutor, Sir Martin Bishop was brought in. She was hailed for both his fairness and effectiveness of British justice. So was Sir Good Marshall in the wrong case. The New York Times editorial called Sir Good Marshall's journey the greatest vindication of the lawyer's calling, transformation of justice from paper promise to lived reality. At the top of it all, we celebrated the exhortation of Thomas Erskine, who defended Tom Paine. Of him it was said, no man ever lived who so powerfully strengthened the rights of the subject against the encroachment of power. Ladies and gentlemen, there are eminent leftist lawyers, A.S.R. Chadwick, Kalamgan and many others who made their contribution to the claimant of liberty amidst prosecutorial excesses. The highest role of the lawyer is not merely that of the defender of the individual, but as the custodian of the liberty of all. Such lawyers are remembered in history, not for winning cases alone, but for proving that the moment when justice trembled, the courage of one lawyer could carry his case. Liberty of all mankind is saved as long as such lawyers are respected. That's why lawyers and advocates and judges are honored nowadays. Thank you very much. I wish this function all success. ಕಡೆಯದಾಗಿ ತಮ್ಮೆಲ್ಲರಿಗೂ ಶುಭಾಶಯಗಳು. ನಮ್ಮ ದೇಶದಲ್ಲಿ ಶಾಂತಿ, ಸುಖ, ಸಮೃದ್ಧಿ ಶಾಶ್ವತವಾಗಿ ನೆಲೆಸಿ ಬೇರೆ ಪ್ರಾರ್ಥನೆ ಮಾಡಿಕೊಡ್ತೇನೆ. ಬಂಧುಗಳೇ, ಸನ್ಮಾನ್ಯ ನ್ಯಾಯಮೂರ್ತಿ ಶ್ರೀ ಎಂ.ಎನ್. ವೆಂಕಟಾಚಲಯ್ಯ ಅವರು, he is 96 years young. That's the spirit. So please give a huge round of applause. One of the most role model personality of this country. ಭಾರತ ದೇಶದ ಸತ್ಪ್ರಜೆಗಳ ಮುಂಚೂಣಿಯಲ್ಲಿರ್ತಕ್ಕಂಥವರು, ಗೌರವಾನ್ವಿತರು. ಶ್ರೀ ಗೋಪಾಲಗೌಡ ಅವರ ಮೇಲಿನ ಅಪರಿಮಿತ ಪ್ರೀತಿಯಿಂದ ತಾವೇ ಖುದ್ದು ನಾನು ಮಾತಾಡ್ತೀನಿ, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅಂತ ಅವರು ಖುದ್ದಾಗಿ ಮಾಡಿದ್ದಾರೆ. ಬಟ್ somehow I feel the response from the audience was not enough. Please give a round of applause to the great man. ಇನ್ನು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ನಡೆಯುವಂತಹ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಪುಸ್ತಕವನ್ನು ಈ
ಬಿಡುಗಡೆಗೊಳಿಸಬೇಕಾಗಿ ನಾವು ಜಸ್ಟಿಸ್ ಸಂತೋಷ್ ಹೆಗಡೆ ಹಾಗೂ ಎಲ್ಲ ಗಣ್ಯರಿಗೂ ಕೇಳ್ಕೊತಾ ಇದ್ದೀನಿ. ದಿ ಫಾರ್ಮಲ್ ರಿಲೀಸ್ ಆಫ್ ದ ಬುಕ್, ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್, ಅಂಡ್ ಈಗ ಪುಸ್ತಕದ ಅನಾವರಣ ಆಗ್ತಾ ಇದೆ. Let's give a round of applause. ಅತ್ಯಂತ ತಮ್ಮ ಅಪಾರ ಅನುಭವವನ್ನ ಧಾರೆ ಎರೆದು ಬರೆದಂತಹ ಈ ಒಂದು ಅಭೂತಪೂರ್ವ ಪುಸ್ತಕ ಮಾನವತಾವಾದಿ. ನ್ಯಾಯಮೂರ್ತಿ ಗೋಪಾಲ್ ಗೌಡರು ಗ್ರಾಮೀಣ ಪ್ರದೇಶದ ಸಾಮಾನ್ಯ ರೈತ ಕುಟುಂಬದಿಂದ ಬಂದವರು. ತಮ್ಮ ಹಳ್ಳಿಯ ಮೊದಲನೆಯ ಕಾನೂನು ಪದವೀಧರರೆನಿಸಿದರು. ಹೀಗೆ ರಾಜ್ಯದ ದೇಶದ ನ್ಯಾಯಾಂಗ ಕ್ಷೇತ್ರದಲ್ಲಿ ಅವರು ಸಲ್ಲಿಸಿರುವ ಸೇವೆಯನ್ನ ಗುರುತಿಸಿ ಅವರ ಈ ಅಭಿನಂದನಾ ಗ್ರಂಥವನ್ನ ಬಿಡುಗಡೆಗೊಳಿಸ್ತಾ ಇದ್ದಾರೆ. Ladies and gentlemen, your support and your duty. All as audience, our duty is to give a huge round of applause. ಮಾನವತಾವಾದಿ, ಭಾರತ ಸರ್ವೋಚ್ಚ ನ್ಯಾಯಾಲಯದ ಗಣಪರತ್ನ ಗೌರವಾನ್ವಿತ ವಿಶ್ರಾಂತ ನ್ಯಾಯಮೂರ್ತಿ ಆನರಬಲ್ ಜಸ್ಟಿಸ್ ಶ್ರೀ ವಿ ಗೋಪಾಲಗೌಡ ಅವರ ಬದುಕಿನ ಹಾದಿಯ ಸಮಗ್ರ ಚಿತ್ರಣ ಮಾನವತಾವಾದಿ. ಇನ್ನು ಐ ವುಡ್ ರಿಕ್ವೆಸ್ಟ್ Justice Santosh Hegde and all the dignitaries, Justice Honorable Justice A.K. Patnaik and everyone to kindly felicitate Justice V. Gopalagowda. ಗೋಪಾಲಗೌಡರಿಗೆ ಅಭಿನಂದನಾ ಪೂರ್ವಕವಾಗಿ ಇದೀಗ ಗೌರವಾರ್ಪಣೆ. ಬಂಧುಗಳು, ಯಾರಾದ್ರೂ ಚಪ್ಪಾಳೆ ಮುಂಚೆ ಹೊಡೆಯೋದಕ್ಕೆ ಮರ್ತಿದ್ರೆ ಈಗ ಒಂದು ಅವಕಾಶ ಇದೆ ನೋಡಿ. Because as Indians, we need a response to the stimuli. So the difficult job of an anchor is to keep reminding the audience to put your hands together, and I'm going to do that. So ಯಾವುದೇ ರೀತಿಯಾದಂತಹ ಹೆಸಿಟೇಷನ್ ಇಲ್ಲದೆ, ಯಾವುದೇ ಕೋವಿಡ್ ರೆಸ್ಟ್ರಿಕ್ಷನ್ ಇಲ್ಲ ಚಪ್ಪಾಳೆ ಹೊಡೆಯೋದಕ್ಕೆ. So please put your hands together without any hesitation, and let's congratulate ಮಾನವತಾವಾದಿ ಗೋಪಾಲ್ ಗೌಡರು, ಜನತೆಯ ನ್ಯಾಯವಾದಿಗಳು, ಜನಪರ ನ್ಯಾಯವಾದಿಗಳು, ಹೀಗೆ ಜನ ಮೆಚ್ಚುಗೆಯನ್ನ ಗಳಿಸಿದಂತವರು ಸನ್ಮಾನ್ಯ ಗೋಪಾಲ್ ಗೌಡರು. ಅವರು ನೀಡಿರ್ತಕ್ಕಂಥ ಅನೇಕ ತೀರ್ಪುಗಳೇ ಅವರಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಇರತಕ್ಕಂಥ ಬದ್ಧತೆಯನ್ನ ಸಾರಿ ಹೇಳುತ್ತಿವೆ. ಈ ದಿನ ಅವರು ಸ್ವಸಾಮರ್ಥ್ಯ, ಬುದ್ಧಿವಂತಿಕೆ, ದಕ್ಷತೆಗಳಿಂದ ಅತ್ಯುತ್ತಮವಾಗಿ ಬೇರೆ ಕರ್ನಾಟಕ ಹೈಕೋರ್ಟಿನ ನ್ಯಾಯಮೂರ್ತಿಗಳಾಗಿ, ಒಡಿಶಾ ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿ, ಕೊನೆಗೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ಸೇವೆ ಸುದೀರ್ಘವಾಗಿ ಸಲ್ಲಿಸಿದ್ದಾರೆ. ಇವರನ್ನ ಆದರ್ಶವಾಗಿ ಇಟ್ಟುಕೊಂಡು ಇವರ ಊರಿನ ಸುಮಾರು 100ಕ್ಕೂ ಹೆಚ್ಚು ಜನ ಕಾನೂನು ಪದವೀಧರರಾದರು. ಹಾಗೆಯೇ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥವರೆಲ್ಲೂ ಸಹ, ನಾವು ಸಹ ಜೀವನದಲ್ಲಿ ಉತ್ತುಂಗ ಶಿಖರವನ್ನು ಏರಬಹುದು. ವಿ ಕ್ಯಾನ್ ಆಲ್ಸೋ ರೀಚ್ ಡಿಸಿ ಹೈಟ್ಸ್ ಅನ್ನುವಂತಹ ಮೋಟಿವೇಶನ್ ಆಗಿ ಶ್ರೀ ಗೋಪಾಲ್ ಗೌಡ ಇದ್ದಾರೆ. ಸೊ ಆನ್ ಬಿಹಾಫ್ ಆಫ್ ದಿ ಎಂಟೈರ್ ಸಿಟಿಸನ್ ಫ್ರಾಟರ್ನಿಟಿ ಆಫ್ ಕರ್ನಾಟಕ ಅಂಡ್ ಇಂಡಿಯಾ, ಲೆಟ್ಸ್ ಗಿವ್ ಅ ರೌಂಡ್ ಆಫ್ ಅಪ್ಲಾಸ್ ಅಂಡ್ ಕಂಗ್ರಾಚುಲೇಟ್ ಫಾರ್ ದಿಸ್ ವಂಡರ್ಫುಲ್ ಅಚೀವ್ಮೆಂಟ್ ಅಂಡ್ ಹ್ಯಾಪಿ ಬರ್ತ್ಡೇ 75. I will now request Honorable Sri Justice N. Santosh Hegde for the felicitation speech. ಬಂಧುಗಳೇ, ಸ್ವಾಗತಿಸಿ Honorable Justice Sri Santosh Hegde ಅವರನ್ನ. ಎಲ್ಲರಿಗೂ ನಮಸ್ಕಾರ. ಅತಿಥಿ ದೇವೋಭವ ಅನ್ನುವ ಹಿನ್ನೆಲೆಯಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಕೆಲವು ಪಕ್ಕದ ರಾಜ್ಯದ ಅತಿಥಿಗಳು ಕನ್ನಡ ತಿಳಿಯದವರು ಇರುವುದರಿಂದ ನಾನು ನನ್ನ ಈ ಒಂದು ಚಿಕ್ಕ ಭಾಷಣವನ್ನು ಆಂಗ್ಲ ಭಾಷೆಯಲ್ಲಿ ಹೇಳಕ್ಕೆ ಬಯಸ್ತೇನೆ. ದಯವಿಟ್ಟು ಕ್ಷಮಿಸಿ.
At the outset, I wish Justice Gopala Gowda a very happy birthday and many more returns of the day. God bless him with a happy and long life. The dignitaries in the days and the VIP of the day, Justice Gopala Gowda, Mrs. Veena Gopala Gowda, the dignitaries in the dais, Honorable Justice A.K. Patnaik, retired Judge of the Supreme Court of India, Honorable Shri Pawan Kalyan, Deputy Chief Minister of Andhra Pradesh, Honorable Shri H.K. Patil, Honorable Minister, Government of Karnataka, Honorable Shri G.T. Deve Gowda, Honorable Minister Karnataka, former Minister Karnataka, Dr. Y.A. Narayan Swamy, former Councillor, and the President of the Organizing Committee, Shri M.N. Sheshadri, Member of the Committee, Shri Justice M.K. Sudhindra Rao, Sante Bachanalli, Dr. S. Nanjendra Swamy, Shri M.N. Pillappa, the judges retired and present, lawyers present here, the admirers of Justice Gopala Gowda present here, other invitees and ladies and gentlemen. I consider this program as a very important program, both socially as well as a program to be attended, because there is a lot of things to be followed from the proceedings of this evening. I say it's a valuable program because normally today in this present day society, people who are rich and powerful are alone felicitated. This is an exception to that rule, where a person who served not only the judiciary but also the society is recognized by the society and is being felicitated. Therefore, I congratulate the organizers for this program that has been organized today. I have known Justice Gopala Gowda ever since he entered the bar, maybe sometime in 1975, and thereafter we have been good friends. The person is committed not only to the implementation of law to its words, but also to his social thinking and social commitment. But the best part of his life was that he never ever influenced his judicial pronouncements of his because of his social commitments. His social commitment always been something different from that, and he has served the society as much as society has served him. Mr. Gopala Gowda had his political thinking, but when it came to taking decisions in judicial matters, he followed the law fully without any third-party influence involved in it and all. Mr. Gopala Gowda's service outside the judicial system is very well known, and he has understood the problems that a section of the society has been following because of the attitude of the society of respecting only the rich and the powerful. In that respect, I think he's been an exception. There are judges who have come and gone, but Justice Gopala Gowda, I am sure, will be remembered by the society for centuries to come, and I wish him all the very best. The book today that just got released is a book which reflects the views of the people who have known Justice Gopala Gowda for decades together and who have expressed their views independently of various other factors and expressing their feelings about Justice Gopala Gowda. In my opinion, this book should be read especially by the youth of this country,
and the students of law how to be a judge without being influenced by any factor other than law, but at the same time how to be a human being, thus be called a humanist judge, which is rarely found in the judicial system otherwise. I wish Justice Gopal Gowda all the very best in the years to come, and to wish him that his goals will be achieved in the years to come. And God pleased. Dr. S. Narendra Swamy, the direction editor of the book, Mr. M.N. Pillappa, the General Secretary of the Felicitation Committee, all the ladies and gentlemen who are present, particularly members of the bar, very good evening to all of you. First of all, I must tell you that in Orissa, from where I come from, no such felicitation committee ever takes place to felicitate a judge or even a minister or even anybody. But I repeat what Justice Venkatacharya said and what Justice Santosh Hegde said. This is a very good idea. I remember I was attending a function when I was Chief Justice of Madhya Pradesh in Delhi, attended also by Supreme Court judges. And the President of India then was Sir Abdul Kalam. And when his turn came to speak, he said, before I speak, I would like to take an oath from all the students of law who are sitting in the balcony of Vigyan Bhavan. And he said there are 5 or 6 points of oath. One of the points, he said, you must repeat all of it. I will be happy over the success of others and not just happy on the success of myself. What a tremendous idea, I think. So this is exactly what the Felicitation Committee is doing. They are happy and celebrating this occasion on the 75th anniversary of Justice Venkatacharya for all that he has done, Justice Gopal Gowda, for all that good work he has done and for all his successes in his life. Now, I did not know Justice Gopal Gowda because I was in Orissa and he was in Karnataka, until I had to come to Karnataka in 2002 in connection with an inquiry. And during that inquiry, we heard a number of members of the bar. And all of them were praising Justice Gopal Gowda for his judgments, for his behavior, for his good nature. I came to know that this man is really popular. When I went to Supreme Court in 2009, I was called by the then number 2 in the Supreme Court, Justice Kapadia, to find out the suitability of Justice Gowda to become a Chief Justice. It is part of the collegium process. What do you think of him? Not only Justice Gowda, think of somebody else also. I said, so far as Justice Gowda is concerned, please go ahead. He is absolutely suitable to become the Chief Justice. And so far as the other man is concerned, I said he is totally unsuitable. He cannot become a Chief Justice. And then, you know what the collegium decided? They sent Justice Gowda as Chief Justice of Orissa High Court. And they sent the judge about whom they had taken my opinion, transferred him as a puisne judge somewhere else.
because he was senior to Justice Gowda in the Odisha High Court. So this is the first time, It's all right, I had given my opinion. But whenever, as collegium members or as Chief Justice of a High Court, we recommend. We are not 100% sure whether that recommendation will be correct, proved to be correct in future. But my recommendation of Justice Gowda as the Chief Justice proved to be correct. And this is why I'll tell you. When I went to the Supreme Court, Odisha High Court was in a very bad shape. Some judges were not behaving well, they were errant. That's the time when Justice Gowda arrived there. The bar was difficult. There was conflict between judges. So Justice Gowda used to tell me, sir, where have you brought me? How do I handle this High Court? Many times. I said, I am behind you, don't worry. Don't worry, I am behind you because I was in the Supreme Court then. And it so happened in the Supreme Court when I was there, though there were other judges who had been Chief Justice of Odisha High Court, somehow the Chief Justice consulted me only. And the result was he set right that High Court in no time, being his tenure for 3.5 years, he set right that High Court very well. Not only that, you heard Justice Venkatachalya telling you that he was an activist lawyer and an activist judge. And a judge is known mainly for his judgments. He was very popular in the bar and the bench because of his skills, communication skills, and because of his tact. Very nice tact. He used to handle the bar and the bench very well. But he also used to write very good judgments. Those days, the state government acquired 800 acres of land for the Vedanta Group, for Anil Agrawal Trust. And PIs were filed. The farmers, the landowners, they approached the High Court. And that was in a wonderful corridor, marine corridor of Puri and Konark on that strip. And Justice Gowda, the number of very, very, good lawyers from Delhi went there, all senior lawyers from Delhi, because after all it was Vedanta Group. They argued, but then he sitting with another judge, Justice Das, he bet every point, and in a very long judgment, he quashed the land notification and directed the government to return the land to all the farmers, all the state. That was the first impact he made in Odisha High Court. Then lawyers came to know, litigants came to know what is Justice Gowda as a judge. These days, it's very difficult to, I find very rarely, land acquisitions in favor of very big industrialist corporate houses are not being quashed. They are being acquired. You know that. You are hearing all that. Now, not only that, he recommended very good names to become High Court judges. That's a very important role of a Chief Justice. After a lot of struggle with the collegium members, he recommended them, and 3 of them, out of 6, 3 of them came out to be, they were appointed and they came out to be very good judges. The bar still speaks, the litigant also still speak about those 3 recommendations, very good recommendations by Justice Gowda.
he proved to be such a successful Chief Justice. Now, the last occasion, when the High Court building was being inaugurated, new High Court building, Chief Justice of India, then Altamas Kabir, was standing by my side, sitting by my side, and Justice Gowda was delivering a speech. You must have heard, most of you, when he delivers a speech, there is a lot of applaud, a lot of clapping goes on. And on that occasion, I hinted to Chief Justice Kabir, sir, why don't you take him? Why don't you take him to Supreme Court? Here is a material. He said, I agree. And we came back. Next collegium, he was up in the Supreme Court and appointed, elevated to the Supreme Court of India. In the Supreme Court, I had this, almost that was in my last phase. He came I think, in 2012. And I was retiring in 2014. I happened to sit with him on the last phase of my tenure as Chief Justice. And I was about to retire when we had to hear a very important criminal appeal which came from Gujarat High Court. This related to the Akhadam case. The terrorists had entered and they were all killed. But 11 accused persons amongst the minority community had been rounded up, and on the basis of a confession recorded by the Senior Superintendent of Police under the POTA Act, all of them convicted. And 3 of them death sentence. High Court confirmed it, death sentence. When we saw this, that the only evidence that they are relying on, really worth evidence, is this confession recorded by a police officer, which was under POTA allowed, provided certain conditions are followed. We found, what kind of conviction this is, and that to 3. And I asked Justice Gowda, please go ahead and write the judgment. So Justice Gowda authored a very long judgment. This was in 2016, May. And held that the preconditions for confession, to a valid confession, had not been complied with. Namely, before going for the confession, they should have examined, and the magistrate should have examined the injuries. And after coming out from the confession, before the police officer, whether the magistrate should have examined whether there were injuries or not. And then he set aside the judgment of conviction. All the persons were acquitted. This was on 16th of May, 2014. And people still talk about that acquittal of 11 persons. So he was really showing conscience and commitment in judicial matters. And at the end I would say, I retired, he continued. Then I was invited to a farewell function given by a number of members of the bar. That was in a restaurant in Lodi Gardens. When I went there, it was a big crowd, bigger than this crowd, attending dinner for farewell of Justice Gowda. So I thought Justice Gowda's tenure of the Supreme Court has also been very good, very popular, liked, and
I felt very nice because... Namaskar. One sentence I could think of, Justice Gopal Gauraji, is that when justice becomes a voice, not just a verdict, that becomes Justice Gopal Gauraji. Today I'm deeply honored to be here today, celebrating the 75th birthday of Honorable former Supreme Court Judge, Justice Sri Gopal Gauraji. I stand before you not as a Deputy Chief Minister or other names I carry. I stand here today, you, as a student who has been fortunate enough to learn from one of this country's rarest voices of moral courage, Justice V. Gopal Gauraji. When I look at his life journey, it fills me with deep respect. Born in a small village called Pedduru in Chintamani region of Kolar district, from a humble family, he rose through sheer dedication and integrity. From being an advocate to serving as a judge of the Karnataka High Court, then as a Chief Justice of the Orissa High Court, and later as a judge of the Supreme Court of India, his life itself is an inspiration. It shows us that what honesty, hard work, and commitment to justice can achieve. Recently in July 2025, I spoke about Justice Gauraji in an interview. When I said that Justice Gauraji is not just an inspiration, he is my mentor. His commitment to the oppressed, his fearless defense of constitutional values, these are the ideals I strive to live by. It is because beyond being a former judge of the Supreme Court, he is a man who has dedicated his life to the voice of the voiceless. Justice Gopal Gauraji has always extended his support in crucial people's movements, whether it was the Nallamala uranium issue or the Amaravati farmer struggles, or when we formed a joint fact-finding committee to understand how central funds were being utilized by the state. He participated voluntarily, sharing his knowledge and helping us present facts in the right way. He offered a rightful judicial guidance that helped us to examine the constitutional obligations, the denied promises, and the center's accountability under the AP Reorganization Act. He showed us that truth is not just an emotion, it's a process, it's evidence, it's courage wrapped in facts. With his support, our fact-finding committee was not just a political tool, it became a document of justice and a mirror to the facts. What we learn, mainly from the key words from him is, governments may change, but the duty to the Constitution never changes. And that our duty is not to please governments, but to protect citizens from the misuse of power, whoever wields it. Justice Gopal Gauraji, your life and words reminds us that true patriotism is not about political alignment, but about institutional courage and moral conviction. You have taught us that we must govern with conscience, judge with courage, and serve with integrity because, as you beautifully put it, the Constitution is not just a document, it is a sacred trust placed in our hands. We are deeply grateful, sir, for your wisdom, your clarity, and your unwavering faith in the spirit of our Constitution. Your words continue to inspire us to build a democracy rooted in courage, compassion, and balance. Justice Gopal Gauraji has been a lighthouse in a sea of political chaos. He is a proof that retirement does not silence responsibility, that a judge may leave the bench, but not the battle for justice. That is why we fight. Our fight is not about power, it's about restoring trust in public life, it's about bringing dignity back to governance, it's about ensuring that the law protects the weak, not just the powerful.
That's what we all stand for. That's why we stand by Justice Gopal Gowda. And in this journey, we are blessed to be guided not just by political instincts, but also by ethical giants like Justice V. Gopal Gowda. Finally, I would like to sum up in a few words. I draw strength from his words, I draw clarity from his wisdom, and above all, I draw courage from his life. Let us carry that spirit forward. Let us build a society where justice is not feared, but felt. And these are the key takeaways which I have taken from his life. He has often said that legislature, the administration, the judiciary are the three organs of one living constitution. Each must perform its role independently, yet harmoniously complementing one another when needed, but never crossing into each other's domain. These words capture the very essence of a republic, that independence does not mean isolation and cooperation does not mean compromise. You have repeatedly reminded the judiciary, the government, and the bureaucracy that the ultimate duty of every institution is to protect the democratic spirit and uphold constitutional values. Your reflections on governance and justice are not about politics, they are about principle. The judiciary must show courage when power becomes overbearing and caution when power is balanced. On this special day, I pray to Lord Venkateshwara and Lord Manjunatha to bless Justice Gopal Gowda with long life and good health. May his wisdom continue to guide future generations, and may leaders like me always have the privilege to learn from his experience and ideals. And Jai. ಮಾನವತಾವಾದಿ ಗೋಪಾಲ್ ಗೌಡ ಪುಸ್ತಕ ನೀವು ಯಾರಾದರೂ ಗಮನಿಸಿದ್ರೆ ಗೋಪಾಲ್ ಗೌಡರಿಗೆ ಮಾತ್ರ ಹಳ್ಳಿ ಬಗ್ಗೆ ಅಭಿಮಾನ ಇರುವುದಲ್ಲ, ಹೋರಾಟಗಾರರ ಬಗ್ಗೆ ಕಳಕಳಿ ಇರುವುದು ಅಷ್ಟೇ ಅಲ್ಲ, ಅವರ ಹಿತೈಷಿಗಳು, ಅವರ ಸಂಗಡಿಗರು, ಅವರ ಬಳಗ ಏನಿದೆ, ಅವರ ಬಳಗಕ್ಕೆಲ್ಲ ರೈತರ ಬಗ್ಗೆ ನಿಷ್ಠೆ, ಬಡವರ ಬಗ್ಗೆ ಕಳಕಳಿ, ಜೊತೆಗೆ ಸಾಮಾನ್ಯನ ಧ್ವನಿಯಾಗಿರ್ಬೇಕು ಅನ್ನುವಂಥ ಅವರ ಛಲ ಏನಿತ್ತು, ಆ ಛಲ ಎಲ್ಲರಲ್ಲಿನೂ ಇತ್ತು ಅಂದ್ರೆ ಅವರ ಗೆಳೆಯರ ಬಳಗನ ಅಂಥದ್ದು ಅನ್ನೋದನ್ನ ಬಹಳ ಆನಂದದಿಂದ ಹೇಳ್ಬೋದು. ಅವ್ರು ನೋಡಿ ಆ ಎತ್ತರಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ರಿಟೈರ್ ಆದ್ಮೇಲೆ ಸಹಿತ ಅವ್ರಿಗೇನು ಹಳೆ ಗೆಳೆತನ ಇದ್ದು ಆ ಗೆಳೆತನ ಯಾವೂ ವ್ಯತ್ಯಾಸ ಆಗಲಿಲ್ಲ. ನಮ್ಮ ಮೋಹನ್ ಗೊಂಡಜ್ಜಿ ಮೊದ್ಲೇನು ಹೇಳ್ತಿದ್ರು, ಅವ್ರು ವಕೀಲರಿದ್ದಾಗ ಹೆಂಗಿದ್ವಿ ನಾವು ಅವರು ಅಂತೇಳಿ, ಅದನ್ನ ಇವತ್ತೂ ಹೇಳ್ತಾರೆ. ಅವರ ದೊಡ್ಡತನ ತೋರಿಸ್ಬೇಕು ಅಂದ್ರೆ ಅವ್ರ ಬಳಗದವರು ಇವರು ಅಮೆರಿಕಾದಾಗ ಹೋಗಿ ಎಲ್ಲ ನಿಂತಿದ್ದು ಫೋಟೋ ಹಾಕಿಲ್ಲ ಪುಸ್ತಕದೊಳಗೆ. ಅವರ ಹಳೆ ಪ್ರಾಥಮಿಕ ಶಾಲೆ ಫೋಟೋ ಹಾಕ್ಯಾರ. ಅವ್ರ ಊರಿನ ಅತ್ಯಂತ ಪ್ರತಿಷ್ಠಿತ ಸಹಕಾರಿ ಸಂಘ, ಆ ಸಂಘದ ಒಂದು ದುರಸ್ತಿಗೆ ಬಂದಿರತಕ್ಕಂಥ ಆ ಸಂಘದ ಕಟ್ಟಡದ ಫೋಟೋ ಹಾಕ್ಯಾರ. ಅವರ ಕಾಲೇಜ್ ಫೋಟೋ ಹಾಕ್ಯಾರ. ನಾನು ನೋಡ್ತಾ ಇದ್ದೆ, ಎಲ್ಲೋ ಒಂದ್ ಕಡೆ ಓಡಿಸಾದ್ ಬಂದಾಗ ದೊಡ್ಡ ಕಟ್ಟಡದ ಫೋಟೋ ನೋಡಿದ್ರೆ ಆ ಮಾನವತಾವಾದಿ ಪುಸ್ತಕದೊಳಗೆ. ಮೊನ್ನೆ ಗೋಪಾಲ್ ಗೌಡರನ್ನ ನಾನು ಸುಮಾರು 30 ವರ್ಷದಿಂದ ಅತಿ ಸಮೀಪದಿಂದ ಬಲ್ಲವನು. ಅವ್ರು ನಮ್ ಕೂಡ ಫೋನ್ನಾಗ ಒಮ್ಮೊಮ್ಮೆ ಜೋರ್ ಮಾತಾಡ್ಯಾರ. ನಾವು ಅವ್ರಿಗೆ ಏನ್ ಎಷ್ಟೇ ಎಕ್ಸ್ಪ್ಲನೇಷನ್ ಹೇಳಕ್ ಹೋದ್ರು ಸಹಿತ ಆ ಬಡವರ ಪರವಾಗಿರ್ತಕ್ಕಂಥ ನಿಲುವುಗಳೇನಿರ್ತಿದ್ವು ಅವುಗಳಲ್ಲಿ ಎಳ್ಳಷ್ಟು ವ್ಯತ್ಯಾಸ ಇರ್ತಿರ್ಲಿಲ್ಲ.
ಸರ್ಕಾರದಲ್ಲಿದ್ದವರು ಬಡವರ ಬಗ್ಗೆ ಎಷ್ಟು ಕಾಳಜಿ ಮಾಡಬೇಕು, ಕಳಕಳಿಯಿಂದ ಇರಬೇಕು, ಎಷ್ಟು ತಕ್ಷಣದಿಂದ ಕೆಲಸ ಆಗಬೇಕು, ಅವುಗಳ ಬಗ್ಗೆ ಅವ್ರು ನೀಡಿದ ಮಾರ್ಗದರ್ಶನಗಳು ಇವತ್ತು ನನಗೆ ನೆನಪಿನೋಲೆಯಲ್ಲಿ ಹಚ್ಚಸಲಾಗಿದೆ. ಹೋರಾಟಗಾರರು ಯಾರು ಅಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿನೂ ಹೋರಾಟಗಾರರಾಗಿದ್ದರು. ಈಗ ಅವಶ್ಯಕತೆ ಏನಿದೆ ಅಂದ್ರೆ ಭಾವಿಸಿದ್ದಾನೆ. ನಮ್ಮ ಪಿಳ್ಳಪ್ಪನವರು ನೀವು ಬರಲೇಬೇಕು ಅಂತ ಹೇಳಿದ್ರು. ನಮ್ಮನ್ನ ಯಾಕೆ ಕರೀತೀರಿ, ಬತ್ತಿ ನಾನು ಹಿಂದೆಗಡೆ ಕೂತಿರ್ತೀನಿ, ವೇದಿಕೆ ಮೇಲೆ ಬೇಡ ಅಂತ ಹೇಳಿದೆ. ನಾನು ಅನ್ಕೊಂಡೆ ನಾನು ಪ್ರೋಗ್ರೆಸಿವ್ ಫಾರ್ಮರ್ ಕೃಷಿಕ ಅಂತ, ಅವ್ರು ಕೃಷಿಕರ ಪರವಾಗಿ ಹೋರಾಟ ಮಾಡ್ತಾರಲ್ಲ, ಅದಕ್ಕೆ ನನ್ನೊಬ್ಬ ರೈತ ಅಂತೇಳಿ ಕರೆದಿದ್ದೀರಿ, ಅದಕ್ಕೋಸ್ಕರ ಬರ್ತೀನಿ ನಾನು ವೇದಿಕೆ ಮೇಲೆ ಅಂತೇಳಿ ಅವ್ರಿಗೆ ಹೇಳಿದೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸಂವಿಧಾನದ ಭದ್ರ ಬುನಾದಿಯ ಮೇಲೆ ನಿಂತಿದೆ. ಯಾವಾಗ ಸರ್ಕಾರಗಳು ಸಂವಿಧಾನವನ್ನು ತಿರುಚಲು ಅಥವಾ ಜನವಿರೋಧಿ ಕಾನೂನುಗಳನ್ನು ಜಾರಿಗೆ ತಂದಾಗ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮಧ್ಯಸ್ಥಿಕೆ ವಹಿಸಿ ಕಾನೂನಿನ ಮೂಲಕ ಸರಿಪಡಿಸುತ್ತಿರುವುದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಅಪನಂಬಿಕೆ ಮೂಡುತ್ತಿದೆ. ಅದಕ್ಕೆ ಕಾರಣ ತಡವಾದಂಥ ವಿಲೇವಾರಿಗಳು ಮತ್ತು ನ್ಯಾಯಾಂಗದ ನಡವಳಿಕೆ. ಈ ರೀತಿ ಇಂಥ ಒಂದು ಸಂದರ್ಭದಲ್ಲಿ ಸನ್ಮಾನ್ಯರಾದಂಥ ವೆಂಕಟಾಚಲಯ್ಯನವರು, ಸಂತೋಷ್ ಹೆಗ್ಡೆ ಅವರು, ಗೋಪಾಲ್ ಗೌಡರು ಇವರುಗಳು ನ್ಯಾಯಾಂಗ ವ್ಯವಸ್ಥೆಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ, ಜನಮನ್ನಣೆಗೆ ಪಾತ್ರರಾಗಿದ್ದಾರೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಾಮಾನ್ಯ ಜನರಿಗೆ ನಂಬಿಕೆ ಮತ್ತು ವಿಶ್ವಾಸ ಬರುವಂತೆ ಮಾಡಿದ್ದಾರೆ. ಇವರುಗಳು ನ್ಯಾಯಾಂಗ ವ್ಯವಸ್ಥೆಯ ಮುತ್ತುಗಳಿದ್ದಂತೆ. ಸನ್ಮಾನ್ಯ ಶ್ರೀ ಗೋಪಾಲ್ ಗೌಡರು ಹಳ್ಳಿಯ ಕೃಷಿಕ ಕುಟುಂಬದಿಂದ ಬಂದು ಬದ್ಧತೆಯನ್ನು ಮೈಗೂಡಿಸಿಕೊಂಡು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೆಸರನ್ನ ಮಾಡಿದವರು. ಗೋಪಾಲ್ ಗೌಡರು ಹಳ್ಳಿಯ ಒಂದು ಸಣ್ಣ ರೈತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವರು. ವಿದ್ಯಾರ್ಥಿ ದೆಸೆಯಿಂದಲೇ ಹೋರಾಟವನ್ನ ಕೈಗೊಂಡಿರ್ತಕ್ಕಂಥವ್ರು. ಸನ್ಮಾನ್ಯ ಶ್ರೀ ಗೋಪಾಲ್ ಗೌಡರ ಬದ್ಧತೆ ಬಹಳ ಜನರಲ್ಲಿ ಕಾಣಿಸೋದಿಲ್ಲ. ಸನ್ಮಾನ್ಯ ಶ್ರೀ ಗೋಪಾಲ್ ಗೌಡರ ಬದ್ಧತೆ ಮತ್ತು ಪ್ರಾಮಾಣಿಕತೆಯನ್ನು ಯಾರೂ ಪ್ರಶ್ನಿಸುವಂತಿಲ್ಲ. ಸನ್ಮಾನ್ಯ ಶ್ರೀ ಗೋಪಾಲ್ ಗೌಡರು ನ್ಯಾಯಾಂಗ ವ್ಯವಸ್ಥೆಯ ಅನರ್ಘ್ಯ ರತ್ನವಿದ್ದಂತೆ. ಸನ್ಮಾನ್ಯ ಶ್ರೀ ಗೋಪಾಲ್ ಗೌಡರ ಆಚಾರ ವಿಚಾರಗಳು ಹಾಗೂ ಕಾರ್ಮಿಕರು, ರೈತರು, ಬಡವರ ಪರವಾಗಿ ಜನಪರ ಹೋರಾಟಗಳು ಇಂದಿನ ಯುವ ಪೀಳಿಗೆಗೆ ದಾರಿದೀಪವಾಗಿದೆ. ಯಾಕೆಂದರೆ ಇಂದಿನ ಯುವ ಪೀಳಿಗೆ ಜಾತಿ, ಮತ, ಪಂಗಡಗಳ ಮಧ್ಯೆ ಪ್ರಾಮಾಣಿಕತೆ ಮತ್ತು ಬದ್ಧತೆಯನ್ನು ಕಳೆದುಕೊಳ್ಳುತ್ತಿರುವುದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇಂದಿನ ರಾಜಕೀಯ ಪರಿಸ್ಥಿತಿ. ಸನ್ಮಾನ್ಯ ಶ್ರೀ ಗೋಪಾಲ್ ಗೌಡರಿಗೆ 75 ವರ್ಷ ನ್ಯಾಯಾಧೀಶರಾಗಿ ನೀಡಿದ ಜನರ ತೀರ್ಪುಗಳು, ಅವರ ನಿವೃತ್ತಿ ನಂತರವೂ ಕೂಡ ವಿರಮಿಸದೆ ಜನಪರ ಕಾರ್ಯಕ್ರಮಗಳಿಗೆ, ಹೋರಾಟಗಳಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ತಮಗೆಲ್ಲರೂ ಕೂಡ ಗೊತ್ತಿದೆ, ಬಹಳಷ್ಟು ಜನ ನ್ಯಾಯಾಧೀಶರು ಯಾರೂ ಕೂಡ ಹೋರಾಟಗಳಲ್ಲಿ, ಸಾರ್ವಜನಿಕ ಬದುಕಿನ ಹೋರಾಟಗಳಲ್ಲಿ ಪಾಲ್ಗೊಳ್ಳುವುದಿಲ್ಲ. ಆದರೆ ನಮ್ಮ ಪ್ರಧಾನಿಗಳಂತ ದೇವೇಗೌಡರು ಪ್ರಧಾನಿಗಳಿದ್ದಾರೆ, ಯಾರು ಕೂಡ ಹೋರಾಟದಲ್ಲಿ ಭಾಗವಹಿಸಲ್ಲ. 94 ವರ್ಷ ವಯಸ್ಸವರು ಇವತ್ತು ಯಾವ್ದಾದ್ರು ರೈತ ಪರ ಹೋರಾಟ ಅಂದ್ರೆ ಇವತ್ತು ಭಾಗವಹಿಸ್ತಾರೆ. ಆ ರೀತಿ ಗೋಪಾಲ್ ಗೌಡರು, ಸಂತೋಷ್ ಹೆಗ್ಡೆ ಅವರು ಎಲ್ಲೇ ಜನಗಳ ಅನ್ಯಾಯ ಆಗ್ತಾ ಇದೆ ಅಲ್ಲಿಗೆ ಸಿಡಿದು ಹೇಳ್ತಕ್ಕಂಥದ್ದನ್ನ ಮಾಡ್ತಾರೆ. ನೀರಾವರಿ ನಿಮಗೆ ಗೊತ್ತು, ಕೋಲಾರ ಜಿಲ್ಲೆ ಚಿನ್ನದ ಗಣಿ ಅಂತ ಹೇಳ್ತೇವೆ, ಅಲ್ಲಿ ರೈತರ ಗಣಿ. ಅದು ನಿಜವಾಗ್ಲೂ ಕೂಡ ಕಷ್ಟಪಟ್ಟು ದುಡಿತಕ್ಕಂಥದ್ದು ನಮ್ಮ ದಕ್ಷಿಣ ಪ್ರಾಂತ್ಯದಲ್ಲಿ, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿದ್ಯಾವಂತ ಇರ್ತಕ್ಕಂಥದ್ದು ಹೆಚ್ಚಿನ ಅಲ್ಲೇ. ತಮಿಳುನಾಡಲ್ಲಿ ಬಿಟ್ರೆ ಅಧಿಕಾರಿಗಳಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆಯವರೇ. ಇದೊಂದು ನೆಚ್ಚಿನ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥ ಗೋಪಾಲ್ ಗೌಡರು ಅವರೆಲ್ಲ ಹೋರಾಟವನ್ನ ಯಾವಾಗಲೂ ಕೂಡ ವಿರಮಿಸದೆ, ಯಾವಾಗಲೂ ಕೂಡ ರಾಜ್ಯದಾದ್ಯಂತ ಅಲ್ಲಿ ಅನ್ಯಾಯ ಆಗ್ತಾ ಹೋಗ್ತಾರೆ. ನೀರಾವರಿ ನಿಮಗೆ ಗೊತ್ತು, ಸರ್ಕಾರ ಅವೈಜ್ಞಾನಿಕವಾಗಿ ತೀರ್ಮಾನವನ್ನು ಕೈಗೊಂಡಾಗ ರೈತರ ಪ್ರತಿಭಟನೆ ಮಾಡಲಿಕ್ಕೆ ಪೊಲೀಸರು ತಡೀತಾರೆ. ಪೊಲೀಸರಿಗೆ ಹೇಳ್ತಾರೆ, ರೈತರು ತಪ್ಪು ಮಾಡ್ತಾ ಇದ್ರೆ ಅವ್ರನ್ನ ಜೈಲಿಗೆ ಹಾಕಿಸಿ, ಇಲ್ಲ ನಿಮ್ಮನ್ನು ಜೈಲಿಗೆ ಹಾಕ್ಸ್ತೀನಿ, ಇಲ್ಲ ಸರ್ಕಾರದಿಂದ ಕೇಳ್ತೀನಿ ನೀವು ಅಂತೇಳಿ ಸರ್ಕಾರವನ್ನ ಕಠಿಣವಾದ ಪದಗಳಿಂದ ಯಾರ್ಯಾರು ನುಡಿತಾ ಇದ್ರೆ ಅದು ಗೋಪಾಲ್ ಗೌಡರು ಅಂತಕ್ಕಂಥದ್ದನ್ನ ನೇರವಾಗಿ ನಾವೆಲ್ಲರೂ ಕೂಡ ಹೇಳ್ಬೇಕಾಗ್ತದೆ. ಸನ್ಮಾನ್ಯ
ಗೋಪಾಲ್ ಗೌಡರಿಗೆ ಜೀವನದಲ್ಲಿ ದೇವರು ಅವ್ರಿಗೆ ಇನ್ನೂ 100 ವರ್ಷ ಆಯಸ್ಸು, ಆರೋಗ್ಯ, ಸಂತೋಷ, ನೆಮ್ಮದಿಯನ್ನು ಕೊಡಬೇಕು. ಅವರ ಹೋರಾಟ, ಅವರ ಸ್ಫೂರ್ತಿ, ಅವರ ಬದುಕು ನಮ್ಮ ಯುವಕರಿಗೆ ದಾರಿದೀಪ ಆಗಬೇಕಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಗೋಪಾಲ್ ಗೌಡರು ಅವ್ರ ಹೋರಾಟ, ಅವ್ರ ಬದುಕು ಇವೆಲ್ಲವನ್ನು ಕೂಡ ಜೊತೆಯಲ್ಲಿ ಸ್ನೇಹಿತರಾಗಿರ್ತಕ್ಕಂಥವ್ರು, ನ್ಯಾಯವಾದಿಗಳಾಗಿ ಜೊತೆಯಲ್ಲಿ ಸ್ನೇಹಿತರಿದ್ದಂಥವ್ರು, ನ್ಯಾಯಾಧೀಶರಾಗಿದ್ದಂಥವ್ರು, ಅವರ ಎಲ್ಲ ಅಭಿಮಾನಿಗಳು, ರೈತ ವರ್ಗ ಎಲ್ಲರೂ ಕೂಡ ಪವನ್ ಕಲ್ಯಾಣ್ ಅವರನ್ನ ಚಿಂತಾಮಣಿ ಕರ್ಕೊಂಡೋಗಿ 60,000 ಜನರ ಮಧ್ಯದಲ್ಲಿ ಇವತ್ತು ಗೌರವ ಸಮರ್ಪಣೆಯನ್ನು ಜನರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಸೇವೆ, ಸಾಧನೆಯಾದಂತಹ ಸೇವೆಯನ್ನು ಗುರುತಿಸಿ ಇವತ್ತು ಅವರನ್ನ ಗೌರವಿಸಿದ್ದಾರೆ. ಅದರಿಂದ ನಾವು ನೀವು ಎಲ್ಲರೂ ಕೂಡ ಇವತ್ತು ಸೇರಿ ಆ ದೇವರವರಿಗೆ ಇನ್ನು 100 ವರ್ಷ ಆರೋಗ್ಯವನ್ನು ಕೊಡಲಿ. ಇದೇ ರೀತಿ ಹೋರಾಟಗಳ ಮೂಲಕ, ಯಾಕೆಂದ್ರೆ ಇವತ್ತು ನಿಮ್ಗೆ ಗೊತ್ತಿದೆ ರೈತ ಸಂಘಟನೆ ಹೋರಾಟ ನಿಜವಾಗ್ಲೂ ಹೋಯಿತು. ಇವತ್ತು ಬೇರೆ ಬೇರೆ ಸಂಘಟನೆಗಳು ಯಾವ ರೀತಿ ಆಗ್ತವೆ ಅಂತ ಹೇಳಿದ್ರೆ ಹೋರಾಟ ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ, ಅಲ್ಲೇ ನಿಂತು ಹೋಗ್ತವೆ. ಆಮೇಲೆ ಈ ರಾಜಕೀಯ ಕ್ಷೇತ್ರದಲ್ಲಂತೂ ನೇರವಾಗಿ ಮಾತಾಡ್ತಕ್ಕಂಥವ್ರು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಮಾಣಿಕರು ವಿಧಾನಸಭೆ ಬರೋಕ್ಕೂ ಸಾಧ್ಯವಿಲ್ಲ. ಏನಾದ್ರು ಮಾಡಬೇಕು, ರಿಯಲ್ ಎಸ್ಟೇಟ್ ಮಾಡಬೇಕು, ಇಲ್ಲ ಏನಾದ್ರು ಮೋಸ ಮಾಡಬೇಕು, ಏನಾದ್ರು ಮಾಡಬೇಕು, ಬಡವ್ರ ತಲೆ ಹೊಡಿಬೇಕು. ಹಿಂಗಿದ್ರೆ ರಾಜಕೀಯ ಪ್ರವೇಶ ಮಾಡೋಕ್ಕಾಗ್ತದೆ. ಶಾಂತವೇರಿ ಗೋಪಾಲ್ ಗೌಡರು, ಈ ಗೋಪಾಲ್ ಗೌಡ್ರ ಹೆಸರು ಕೇಳಿದ್ರೆ ಹಿಂದೆ ಶಾಂತವೇರಿ ಗೋಪಾಲ್ ಗೌಡರು, ಲೋಹಿಯಾರ್ ಅವರ ಜೊತೆಲಿದ್ದಂಥ ಶಾಂತವೇರಿ ಗೋಪಾಲ್ ಗೌಡ್ರ ಹೆಸರನ್ನ ಇವತ್ತು ಕೂಡ ಸ್ಮರಿಸ್ತಾರೆ ಜನರು. ಆ ರೀತಿಯ ಹೋರಾಟದ ಮೂಲಕ ಗೋಪಾಲ್ ಗೌಡರ ಹೆಸರು ಚಿರಸ್ಥಾಯಿಯಾಗಿ ಉಳಿಯುತ್ತೆ. ಇವತ್ತೇನು ನಮ್ಮ ನ್ಯಾಯಮೂರ್ತಿಗಳಂತ ನಮ್ಮ ನ್ಯಾಯಮೂರ್ತಿ ಹಿರಿಯರಂತ ವೆಂಕಟಾಚಲಯ್ಯನವರು, ಸಂತೋಷ್ ಹೆಗಡೆ ಅವರು, ಪಟ್ನಾಯಕ್ ಅವರು, ಅವರೆಲ್ಲರೂ ಕೂಡ ಬಂದು ಅವ್ರನ್ನ ಆಶೀರ್ವದಿಸಿ ಅವ್ರಿಗೆ ಇನ್ನೂ ಸ್ಫೂರ್ತಿಯನ್ನು ನೀಡಿರ್ತಕ್ಕಂಥದ್ದು, ಅವ್ರು ಇನ್ನೂ ಕೆಲಸವನ್ನು ಮಾಡಲಿಕ್ಕೆ ಹೆಚ್ಚಿನ ಜವಾಬ್ದಾರಿಯನ್ನ ಹೊರಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಬಂದಿರ್ತಕ್ಕಂಥ ಅವರುಗಳಿಗೆ ನನ್ನ ತುಂಬ ಹೃದಯದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ನಿಮಗೂ ನನ್ನ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ. Honorable Justice Sri V. Gopal Gowda is a true visionary. ಅವರ ಮಾತುಗಳನ್ನ G.T. ದೇವೇಗೌಡರ ಮಾತುಗಳನ್ನ ಆಲಿಸಿದಾಗ ಗೋಪಾಲ್ ಗೌಡರು ಒಬ್ಬ ಟ್ರೂ ವಿಷನರಿ ಅಂತ ತಿಳಿಸಿದ್ದಾರೆ. ಲೆಟ್ಸ್ ಆಲ್ ಥ್ಯಾಂಕ್ ಶ್ರೀ G.T. ದೇವೇಗೌಡ ಅವರು. ಧನ್ಯವಾದಗಳು ಸರ್. ಇನ್ನು ನಮ್ಮನ್ನೆಲ್ಲ ಉದ್ದೇಶಿಸಿ ಡಾಕ್ಟರ್ Y.A. ನಾರಾಯಣಸ್ವಾಮಿ, ಮಾಜಿ ಶಾಸಕರು ಮತ್ತು ಮಾಜಿ ಸರ್ಕಾರಿ ಮುಖ್ಯ ಸಚೇತಕರು. ಎಲ್ರಿಗೂ ನಮಸ್ಕಾರ. ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ವಿ ಗೋಪಾಲ್ ಗೌಡರವರ 75ನೇಯ ಜನ್ಮ ದಿನಾಚರಣೆಯ ಸುಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಮುಂದೆ ವೇದಿಕೆ ಮೇಲೆ ಕೂತು ಕಂಗೊಳಿಸ್ತಾ ಇರುವಂಥ, ಚಿರ ಯುವಕನ ಥರ ಕಾಣ್ತಾ ಇರುವಂಥ ಗೋಪಾಲ್ ಗೌಡರಿಗೆ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ವಿಶೇಷವಾದ ಶುಭಾಶಯ ಕೋರಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೇನೆ. ನಿಮಗೆಲ್ರಿಗೂ ವಿ ಗೋಪಾಲ್ ಗೌಡರು, ನಮಗೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರಿಗೆ ವಿ ಗೋಪಾಲ್ ಗೌಡ್ರಲ್ಲ, ವಿಕ್ಟರಿ ಗೋಪಾಲ್ ಗೌಡ್ರು ಅಂತ ನಾವೆಲ್ಲರೂ ಬಹಳ ಹೆಮ್ಮೆಯಿಂದ ಅವ್ರು ಕರೀತಾ ಇದ್ದೀವಿ. ನಾವು ಏನೇ ಕೆಲಸಕ್ಕೆ ಕೈ ಹಾಕಿದ್ರೆ ಆ ಕೆಲಸವನ್ನ ಸಾಧಿಸದೆ ಬಿಡದೆ ಇರುವಂತಹ ಛಲದಂಕ ಮಲ್ಲ ಅಂತ ನಾವೆಲ್ಲರೂ ಬಹಳ ಅಭಿಮಾನದಿಂದ ಅವ್ರ ಬಗ್ಗೆ ಹೇಳ್ಕೊಡ್ತೇವೆ. ಈ ದಿನ ಅವ್ರ ಕುರಿತು ಅಭಿನಂದನಾ ಗ್ರಂಥವನ್ನ ಬಿಡುಗಡೆ ಮಾಡ್ತಾ ಇರುವಂತಹ ಶೇಷಾದ್ರಿ ಮತ್ತು ಅವರ ತಂಡದವರಿಗೆ, ಮಾನವತಾವಾದಿ ಅಂತ ಹೆಸರನ್ನಿಟ್ಟು ಬಹಳ ಸಮಂಜಸವಾದ ಪುಸ್ತಕವನ್ನು ಹೊರತಂದಿರುವಂತಹ ಈ ತಂಡಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ದೊಡ್ಡ ಚಪ್ಪಾಳೆಯೊಂದಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸೋಣ. ವೇದಿಕೆ ಮೇಲೆ ಅಭಿನಂದನಾ ನುಡಿಗಳನ್ನು ನುಡಿದಂತ ಕರ್ನಾಟಕ ರಾಜ್ಯ ಕಂಡ, ದೇಶ ಕಂಡ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿತ್ವದ ನ್ಯಾಯಮೂರ್ತಿಗಳು, ಲೋಕಾಯುಕ್ತರು ಯಾವ ರೀತಿ ಇರಬೇಕು ಅನ್ನೋದನ್ನ ಈ ದೇಶಕ್ಕೆ ತೋರಿಸಿಕೊಟ್ಟಂತ ಗೌರವಾನ್ವಿತ ಸಂತೋಷ್ ಹೆಗಡೆಜಿಯವರೇ, ಮತ್ತೊಬ್ಬ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಹಿರಿಯರು ಅಂತ ಪಟ್ನಾಯಕ್ ಸಾಹೇಬ್ರೆ, ಮತ್ತೊಬ್ಬರು
ನಿಮ್ಮನ್ನೆಲ್ಲ ನೋಡಿ ನಿಮ್ಮನ್ನೆಲ್ಲ ಮಾತನಾಡಕ್ಕೆ ವಿಶೇಷವಾಗಿ ಗೋಪಾಲ್ ಗೌಡರ ಬಗ್ಗೆ ಅಭಿಮಾನವನ್ನು ಇಟ್ಟು ಗೋಪಾಲ್ ಗೌಡರ ಬಗ್ಗೆ 4 ಒಳ್ಳೆಯ ಮಾತುಗಳನ್ನು ಹೇಳಬೇಕು ಅಂತ ಹೇಳಿ ಆಂಧ್ರ ಪ್ರದೇಶದಿಂದ ಬೆಳಗಿಂದ ಚಿಂತಾಮಣಿ ಮುಖಾಂತರ 60,000 ಜನ ಆ ಒಂದು ಅಭಿಮಾನಿಗಳ ಉದ್ದೇಶಿಸಿ ಮಾತನಾಡಿ ಈ ವೇದಿಕೆ ಮೇಲೆ ಗೋಪಾಲ್ ಗೌಡರಿಗೆ ಅಭಿನಂದನೆ ಸಲ್ಲಿಸಬೇಕು ಬಂದಿರುವಂತಹ ಪವನ್ ಕಲ್ಯಾಣ್ ಅವರಿಗೆ ನಿಮ್ಮೆಲ್ಲ ದೊಡ್ಡ ಚಪ್ಪಾಳೆಯೊಂದಿಗೆ ವಿಶೇಷವಾದ ಧನ್ಯವಾದ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರಾಜ್ಯದ ಕಾನೂನು ಮಂತ್ರಿಗಳು ನಮಗೆಲ್ಲರಿಗೂ ಹಿರಿಯರು ಮಾರ್ಗದರ್ಶಿಸುವಂತ ಗೌರವ ಎಚ್ ಕೆ ಪಾಟೀಲ್ರೆ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತ ಹಿರಿಯ ಶಾಸಕರು ಮಾಜಿ ಮಂತ್ರಿಗಳಂತ ಗೌರವಾನ್ವಿತ GT ದೇವೇಗೌಡ್ರೆ, ಮತ್ತೆ ನಮಗೆಲ್ಲರಿಗೂ ಮಾತೃ ಸಮಾನರಾದಂತ ಗೋಪಾಲ್ ಗೌಡರ ಸಾಧನೆಯ ಹಿಂದೆ ದೊಡ್ಡ ಶಕ್ತಿಯಾಗಿ ನಿಂತಿರುವಂತ ಶ್ರೀಮತಿ ಗೋಪಾಲ್ ಗೌಡ್ರೆ, ಅದೇ ರೀತಿ ಈ ಪುಸ್ತಕ ಅಭಿನಂದನಾ ಗ್ರಂಥದ ಅಧ್ಯಕ್ಷರು ನಮ್ಗೆಲ್ರಿಗೂ ಬಹಳ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಸುಧೀಂದ್ರ ಅವರೇ, ಸ್ನೇಹಿತರ ರಮೇಶ್ ಬಾಬು ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂದೆ ಆಸೀನರಾಗಿರುವಂತಹ ಎಲ್ಲ ನನ್ನ ಗೌರವಾನ್ವಿತ ನ್ಯಾಯಮೂರ್ತಿಗಳೇ, ನಿವೃತ್ತ ನ್ಯಾಯಮೂರ್ತಿಗಳೇ, ನ್ಯಾಯಾಧೀಶಗಳೇ, ಎಲ್ಲ ವರ್ಗದ ಎಲ್ಲ ಹಿರಿಯ ಕಿರಿಯ ಎಲ್ಲ ಬಂಧು ಭಗಿನಿಗಳಿಗೆ, ವಿಶೇಷವಾಗಿ ಗೋಪಾಲ್ ಗೌಡರ ಅಭಿಮಾನಿ ಬಂಧುಗಳೇ, ನನಗೆ ಗೋಪಾಲ್ ಗೌಡರ ಬಗ್ಗೆ ಮಾತನಾಡೋದಕ್ಕೆ 3 ನಿಮಿಷ ಟೈಮ್ ಹೇಳಿದ್ದಾರೆ. ನನಗೆ ಸಾಧ್ಯನೇ ಇಲ್ಲ, ಆದರೆ ಸಮಯ ಜಾಸ್ತಿ ಆಗೋಗಿದೆ, ಜಾಸ್ತಿ ಮಾತನಾಡಕ್ಕೆ ಹೋಗಲ್ಲ. ಜೂಲಿಯಸ್ ಸೀಸರ್ ಶೇಕ್ಸ್ಪಿಯರ್ ಅವರು ಜೂಲಿಯಸ್ ಸೀಸರ್ ನಾಟಕದಲ್ಲಿ ಬ್ರೂಟಸ್ ಅನ್ನುವ ಒಂದು ಪಾತ್ರದ ಮುಖಾಂತರ ಮನುಷ್ಯ ತನ್ನ ಸಾಧನೆಯನ್ನ ಯಾವ ರೀತಿ ಸಾಕಾರಗೊಳಿಸಬಹುದು ಅಂತ ಹೇಳಿ ರೂಪಕದ ಮುಖಾಂತರ ಕೊಡ್ತಾರೆ. ಮನುಷ್ಯನ ಜೀವನದಲ್ಲಿ ಅವಕಾಶಗಳು, ಸವಾಲುಗಳು ಬಹಳ ದೊಡ್ಡ ಪ್ರಮಾಣ ಒದಗಿ ಬರ್ತವೆ. ಆ ಸವಾಲುಗಳು ಬಂದಾಗ ಆ ಸವಾಲನ್ನು ಸ್ವೀಕಾರ ಮಾಡಿದೆ. ಆ ಸವಾಲುಗಳು ಮತ್ತು ಅವಕಾಶಗಳನ್ನ ಸಮುದ್ರದ ಅಲೆಗಳಿಗೆ ಹೋಲಿಸಿದ್ದಾರೆ. ಸಮುದ್ರದ ಅಲೆಗಳಿಗನ್ನ ನೋಡಿ, ಅಯ್ಯೋ ನಮ್ಮ ಕೈಲಿ ಆಗೋದಿಲ್ಲ, ಈ ಅಲೆಯನ್ನ ಬೇಯಿಸುವ ಶಕ್ತಿ ಯಾರ ಕೈಲಿ ಅಂತೇಳಿ ಕೈ ಚೀಲ ಕೂತ್ರೆ ಅವನಿಂದ ಏನು ಸಾಧ್ಯ ಇಲ್ಲ ಅಂತೇಳಿ. ಛಲ ಹೇಗಿರ್ಬೇಕು ಅಂದ್ರೆ ಅಲೆಗಳ ಮೇಲೆ ಸವಾರಿ ಮಾಡಿ ತನ್ನ ಸಾಧನೆಯನ್ನ ಬಹಳ ದೊಡ್ಡ ಮಟ್ಟಕ್ಕೆ ಎತ್ಕೊಂಡು ಹೋಗ್ಬೇಕು ಅನ್ನೋ ಭಾವನೆ ಯಾವ ವ್ಯಕ್ತಿಯಲ್ಲಿ ಮೂಡುತ್ತೋ ಆ ವ್ಯಕ್ತಿ ಮಾತ್ರ ಈ ಸಮಾಜಕ್ಕೆ ಆಸ್ತಿ ಆಗಕ್ಕೆ ಸಾಧ್ಯ ಅಂತ ವ್ಯವಸ್ಥೆಗೆ ಸೇರಿದ ಗೋಪಾಲ್ ಗೌಡರಿಗೆ ವಿಶೇಷವಾದ ಧನ್ಯವಾದ ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಯಾವುದೇ ಒಂದು ದೀಪ ಹಣತೆ ತಾನು ಉರಿಯದೆ ಬೇರೆ ದೀಪಕ್ಕೆ ಬೇರೆ ಒಂದು ಇದಕ್ಕೆ ಹಣತೆಯನ್ನ ಟ್ರಾನ್ಸ್ಫರ್ ಮಾಡಕ್ ಆಗುವುದಿಲ್ಲ. ಅಂದ್ರೆ ಹಣತೆ ತಾನು ಉರಿದು ಬೇರೆ ಹಣತೆಯನ್ನು ಹಚ್ಚಕ್ಕೆ ಸಾಧ್ಯ. ಅದೇ ರೀತಿ ಯಾವುದೇ ಒಂದು ಪಾತ್ರೆ ತಾನು ನೀರನ್ನು ತುಂಬಿಸಿಕೊಳ್ಳದೆ ಬೇರೆಯವರಿಗೆ ನೀರು ಉಣಿಸಕ್ಕೆ ಸಾಧ್ಯನೇ ಇಲ್ಲ. ಈ ಹಣತೆ ಮತ್ತು ನೀರಿನ ತರ ಅಪಾರವಾದ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಆ ಜ್ಞಾನದ ಮುಖಾಂತರ ಸಮಾಜದ ಒಳಿತಿಗಾಗಿ ಜೀವನವನ್ನೇ ಮುಡಿಪಿಟ್ಟ ಏಕೈಕ ವ್ಯಕ್ತಿ ನಾನು ನೋಡಿದ ಜೀವನದಲ್ಲಿ ಗೋಪಾಲ್ ಗೌಡರು ಅನ್ನೋದ್ರ ಬಹಳ ಹೆಮ್ಮೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಗೋಪಾಲ್ ಗೌಡರ ಬಗ್ಗೆ ಅವರಿಗೆ ಜೀನ್ಸೇ ಬೇರೆ. ಒಂದು ನಿಮಿಷ ದಯವಿಟ್ಟು ಕೇಳಬೇಕು. ಅವ್ರ ಜೀನ್ಸೇ ಬೇರೆ. ಏನದು ಅಂದ್ರೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಕೆಲವು ಕುಟುಂಬಗಳು ದೇಸಾಯಿ ಗೌಡರು ಅನ್ನೋ ಕುಟುಂಬಗಳಿದೆ. ಆ ದೇಸಾಯಿ ಗೌಡರ ಕುಟುಂಬಗಳು ಹೇಗೆ ಅಂದ್ರೆ ಆಗಿನ ಕಾಲದಲ್ಲೇ ಸ್ವಾತಂತ್ರ್ಯ ಬರಕ್ಕೆ ಮೊದಲೇ 100 ವರ್ಷಗಳಿಂದ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಎಲ್ಲರನ್ನೂ ತನ್ನ ಹೊಟ್ಟೆಯಲ್ಲಿ ಹಾಕೊಂಡು ಎಲ್ಲ ಜಾತಿ ಜನಾಂಗಗಳಿಗೆ ನ್ಯಾಯದಾನವನ್ನು ಕೊಡುವ ಆ ಒಂದು ಕುಟುಂಬಗಳಿಗೆ ನಮ್ಮ ಭಾಗದಲ್ಲಿ ದೇಸಾಯಿ ಕುಟುಂಬ ಅಂತ ಹೇಳ್ತಾರೆ. ಅಂತ ದೇಸಾಯಿ ಕುಟುಂಬದ ತುಂಬಿಸಿಕೊಂಡು 75ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀನಿ. ನನ್ನ ಬಗ್ಗೆ ದಿಗ್ಗಜರೆಲ್ಲರೂ ಕೂಡ ಒಳ್ಳೆಯ ಮಾತುಗಳನ್ನ ಆಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು, ನನ್ನ ಧರ್ಮಪತ್ನಿ, ನನ್ನ ಸುಪುತ್ರ, ನನ್ನ ಸೊಸೆ, ನನ್ನ ಮೊಮ್ಮಗಳು, ನನ್ನ ಸಹೋದರಿಯರು, ನನ್ನ ಸ್ನೇಹಿತರ ಮುಖಾಂತರ ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದ
ಧನ್ಯವಾದಗಳನ್ನು ನಿಮ್ಮ ಮುಖೇನ ಅವರಿಗೆ ಅರ್ಪಿಸುತ್ತಿದ್ದೇನೆ. ಬಹಳಷ್ಟು ಮಾತುಗಳನ್ನು ಮಾತಾಡಬೇಕು ಅಂತ ನನ್ನ ಬಯಕೆ. ಸಮಯದ ಅಭಾವ. ನಾನು ಒಬ್ಬ ಬಡ ರೈತ ಕುಟುಂಬದಲ್ಲಿ ಹುಟ್ಟಿ, ನನ್ನ ಗ್ರಾಮದಲ್ಲಿ ವಿದ್ಯುತ್ ಶಕ್ತಿ ಇಲ್ಲ, ರಸ್ತೆ ಇಲ್ಲ, ದೀಪದ ಎಣ್ಣೆ ಕೆರೋಸಿನ್ ಆಯಿಲ್ನಲ್ಲಿ ಓದಿದವನು ನಾನು ಕಷ್ಟಪಟ್ಟು ನಮ್ಮ ತಂದೆಯವರು ಇಡೀ ಜೀವನವನ್ನೇ ತ್ಯಾಗ ಮಾಡಿ ನನಗೆ ವಿದ್ಯಾಭ್ಯಾಸವನ್ನು ಕೊಟ್ಟರು. ಗ್ರಾಮೀಣ ಪ್ರದೇಶದ ಜನರ ಸಂಕಷ್ಟಗಳಿಗೆ ಹಿಮಾಲಯ ಪರ್ವತದಷ್ಟಿದೆ. 79 ಸ್ವತಂತ್ರ ಆಡಳಿತದಲ್ಲಿ ಜನರ ಸಂಕಷ್ಟಗಳು ಈಡೇರಲಿಲ್ಲ. ಬಡತನ, ನಿರುದ್ಯೋಗ ಸಮಸ್ಯೆ, ಕುಡಿಯುವ ನೀರಿಲ್ಲ, ರೈತರ ಜಮೀನನ್ನು ಕಬಳಿಸಿಕೊಳ್ಳೋದು, ದೀನ ದಲಿತರಿಗೆ ದೇವಾಲಯದಲ್ಲಿ ಪ್ರವೇಶವಿಲ್ಲ, ಮೇಲ್ವರ್ಗದ ಜನರ ಮನೆಗಳಿಗೆ ಪ್ರವೇಶವಿಲ್ಲ, ಹಿಂದುಳಿದ ವರ್ಗದ ಜನರು ನಗರ ಪ್ರದೇಶಗಳಿಗೆ ಬಂದು ಸ್ಲಮ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಂತಹ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ನನ್ನ ಅಭಿನಂದನಾ ಸಭೆ ಮುಖೇನ ನನ್ನ ಒಂದು 74 ವರ್ಷಗಳು ತುಂಬಿ 75ನೇ ವರ್ಷಕ್ಕೆ ಕಾಲಿಡ್ತಿದ್ದೀನಿ. ನನ್ನ ಶಕ್ತಿ, ನನ್ನ ಜನರ ಎನರ್ಜಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನನಗೆ 75 ವರ್ಷ ಆದರೂ ಕೂಡ ನನ್ನ ಮನೆಯಲ್ಲಿ ನನ್ನ ಧರ್ಮಪತ್ನಿ ನಾನು ವಕೀಲಿ ಕೆಲಸ ಮಾಡುವಾಗ ಬಹಳಷ್ಟು ತ್ಯಾಗ ಮಾಡಿದ್ದಾಳೆ. ಅವರ ತ್ಯಾಗವನ್ನ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. 10 ರೂಪಾಯಿ ಸಂಪಾದನೆ ಮಾಡಿ ಅವರ ತಂದೆ ಪಟೇಲ್ ರಾಮದಾಸಪ್ಪನವರು 30 ಎಕರೆ ವಿಜಯನಗರದಲ್ಲಿ ಇವತ್ತು 30,000 ಕೋಟಿ ಆಸ್ತಿ ಅವರದು. ಚಿಕ್ಕ ಮನೆಯಲ್ಲಿ ಬಾಡಿಗೆಗಿದ್ದೆ, ದೊಡ್ಡ ಮನೆ. ಅವ್ರ ಚಿಕ್ಕಪ್ಪ ಹೈಕೋರ್ಟಿನ ನ್ಯಾಯಮೂರ್ತಿ ಜಸ್ಟಿಸ್ ವೆಂಕಟಸ್ವಾಮಿ ಅವರು 325 ರೂಪಾಯಿ ಬಾಡಿಗೆ ಮನೆಯಲ್ಲಿ ಕಟ್ಟೋದಕ್ಕೆ ಸಾಧ್ಯ ಇದೆಯೇ ಅಂತ ಯೋಚನೆ ಮಾಡ್ತಿದ್ದೆ. ನಮ್ಮ ಮಾವನವರ ಮನೆ 1 ಎಕರೆ ಚಾಮರಾಜಪೇಟೆಯಲ್ಲಿ, ಅಲ್ಲೇ ಇರಬೇಕು ಅಂತ ನನ್ನ ಅತ್ತೆಯವರು, ಆಕೆ ದೇವತೆ, ನನಗೆ ಕ್ಯಾರಿಯರು 3 ಜನಕ್ಕೆ ಊಟವನ್ನು ಕೊಡಿಸ್ತಾ ಇದ್ರು. ನನಗೆ ಒಬ್ಬರಿಗೆ ಅಲ್ಲ, ದಿವಂಗತ ಎನ್ ವೆಂಕಟಾಚಲರವರಿಗೆ, ಶ್ರೀ ಶಿವಪ್ಪರವರಿಗೆ, ವೆಂಕಟಸ್ವಾಮಿ ಅವರಿಗೆ ಅಡುಗೆ ಮಾಡಿ ಅಲ್ಲಿ ಕೊಡ್ತಿದ್ರು. ನನ್ನ ಧರ್ಮಪತ್ನಿ ಬಹಳ ನಿಖರವಾಗಿ ಮಾತಾಡ್ತಕ್ಕಂಥವಳು, ಹೃದಯವಂತಿಕೆ ಇರ್ತಕ್ಕಂಥವಳು, ಕಷ್ಟದಲ್ಲಿ ಭಾಗಿ. 11 ಗಂಟೆಗೆ ನಾನು ಕಚೇರಿ ಬಿಟ್ಟು ನನ್ನ ಮನೆಗೆ ಹೋಗುವಾಗ ನಿದ್ರೆ ಮಾಡದೆ ನನಗೋಸ್ಕರ ಕಾಯ್ದು ಬಿಸಿ ಊಟ ಹಾಕಿ ನನಗೆ ಕಳಿಸ್ತಿದ್ರು. ಇದು ನನ್ನ ಧರ್ಮಪತ್ನಿಯ ತ್ಯಾಗ. ನನ್ನ ಮಗ ಇವತ್ತಿಗೂ ಕೂಡ ನನ್ನನ್ನು ಟೀಕಿಸ್ತಾನೆ. ನನ್ನ ಮಗ ಬಹಳ ಕಷ್ಟವಾಗಿ ವಿದ್ಯಾಭ್ಯಾಸ ಮಾಡಿದ. ನನ್ನ ಪತ್ನಿ ಆಟೋ ರಿಕ್ಷಾದಲ್ಲೂ ಒಂದು ಬಸ್ನಲ್ಲೂ ಪ್ರಯಾಣ ಶಾಲೆಗೆ ಕಳಿಸ್ತಿದ್ದು. ನಾನು ನ್ಯಾಯಮೂರ್ತಿ ಆದ ಮೇಲೆ 24 ಗಂಟೆ ಕಾರು ನನಗೆ ಇರ್ತಿತ್ತು, ಪೆಟ್ರೋಲ್ ಕೊಡ್ತಿದ್ರು. ಯಾವತ್ತು ಒಂದು ದಿವಸ ಕೂಡ ನನ್ನ ಮಗ ನನ್ನ ಕಾರಿನಿಂದ ಶಾಲೆಗೆ ಹೋದವನಲ್ಲ. ಕಷ್ಟಪಟ್ಟು ಬಸ್ಸಿನಲ್ಲಿ
ವ್ಯಾನ್ನಲ್ಲಿ ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಮಾಡ್ದ, ಇವತ್ತು ವಕೀಲನಾಗಿದ್ದಾನೆ. ಒಂದು ಕೂಡ ತ್ಯಾಗ. ನಾನು ತಂದೆಯ ಕೆಲಸವನ್ನು ನಾನು ನಿರ್ವಹಿಸಲಿಲ್ಲ, ಆಗಲಿಲ್ಲ. ಕಷ್ಟಪಟ್ಟು ನಾನು ರಾತ್ರಿ 12 ಗಂಟೆಗೆ ಬರ್ತಿದ್ದೆ. 7 ಗಂಟೆಗೆ ನಾನು ವಾಕ್ ಹೋಗಿ ಬರೋಷ್ಟುಗಡೆ ನನ್ನ ಧರ್ಮಪತ್ನಿ ಅವನಿಗೆ ಶಾಲೆಗೆ ಬಸ್ ಸ್ಟ್ಯಾಂಡ್ನಲ್ಲಿ, ಬಸ್ ಸ್ಟಾಪ್ನಲ್ಲಿ ಕಳಿಸ್ತಿದ್ರು. ಈ ರೀತಿಯ ಪಯಣ ನನ್ನದು. ಆದ್ದರಿಂದ ಜನರ ಸಂಕಷ್ಟಗಳು ನನಗೆ ಬಹಳ ಸ್ಥೂಲವಾಗಿ ಅರ್ಥಕೊಂಡವನು. ಜನರ ಸಂಕಷ್ಟವೇ ನನ್ನ ಸಂಕಷ್ಟ ಅಂತ ನಾನು ತಿಳ್ಕೊಂಡವನು. ಯಾರಿಗಾದರೂ ಅನ್ಯಾಯ ಮಾಡಿದ್ರೆ, ನನ್ನ ಮನೆಯಲ್ಲೂ ಕೂಡ ಅನ್ಯಾಯ ಆದರೆ ನಾನು ಬಹಳ ನಿಖರವಾಗಿ ನನ್ನ ಮನೆಯವರನ್ನೆಲ್ಲನ್ನೂ ಕೂಡ ಟೀಕೆ ಮಾಡ್ತಕ್ಕಂತಹ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡವನು. ನನ್ನ ಪಯಣ ಬಹಳ ಕಷ್ಟಕರವಾದದ್ದು. ಕಷ್ಟದಲ್ಲಿ ಸುಖವನ್ನು ಬಯಸಿದವನು ನಾನು. ಯಾಕಂತ ಹೇಳಿದ್ರೆ ಎಲ್ಲರ ಕಷ್ಟವನ್ನು ಹತ್ತಿರದಿಂದ ನೋಡಿರುವನು ನಾನು. ಅವರ ಕಷ್ಟವೇ ನನ್ನ ಕಷ್ಟ ಅಂತ ಹೇಳಿ ಭಾವಿಸಿರುವನು. ಆದ್ದರಿಂದ ಯಾವ ಕಡೆ ನ್ಯಾಯವಿದೆ, ಯಾರಿಗೆ ನ್ಯಾಯ ಕೊಡಬೇಕು, ನಮ್ಮ ಜಸ್ಟಿಸ್ A.K. ಪಟ್ನಾಯಕ್ ಅವರು ಯಾವಾಗಲೂ ಹೇಳುವುದು, ಸೆನ್ಸ್ ಆಫ್ ಜಸ್ಟಿಸ್ ಮಸ್ಟ್ ಬಿ ದೇರ್ ಫಾರ್ ಎ ಜಡ್ಜ್ ಅಂತ. ಬಹಳ ಮಹಾನ್ ದೊಡ್ಡ ವ್ಯಕ್ತಿಯವರು ಅವರು. ಇವತ್ತಿಲ್ಲಿ ಬರುವ ಪ್ರಮೇಯವೇ ಇರಲಿಲ್ಲ. ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಆರ್ಬಿಟ್ರೇಷನ್ ಕೇಸಸ್ಸು. ನಾನು ದೂರವಾಣಿ ಮುಖಾಂತರ ಕಲ್ಕತ್ತಾದಲ್ಲಿದ್ದರು. ಅವ್ರು ಕೇಳಿದೆ, ನನಗೆ ಸಿಟ್ಟಿಂಗ್ ಚೀಫ್ ಜಸ್ಟಿಸ್ ಬೇಕಾಗಿಲ್ಲ, ಸಿಟ್ಟಿಂಗ್ ನ್ಯಾಯಮೂರ್ತಿಗಳು ಬೇಕಾಗಿಲ್ಲ, ಮುಖ್ಯಮಂತ್ರಿಗಳು ಬೇಕಾಗಿಲ್ಲ, ನನಗೆ ನೀವು ಬಂದು ಈ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಬೇಕು. ನನ್ನ ಮೇಲೆ ನನ್ನ ತಂದೆಗಿಂತ ನನ್ನ ಹಿರಿಯ ಅಣ್ಣನ ಥರ ನನ್ನನ್ನು ನೋಡಿಕೊಂಡು ನನ್ನ ರಕ್ಷಣೆ ಮಾಡಿರ್ತಕ್ಕಂತಹ ವ್ಯಕ್ತಿ A.K. ಪಟ್ನಾಯಕ್ ಅವರು. ಅಷ್ಟೇ ಅಲ್ಲ, ಸಂತೋಷ್ ಹೆಗ್ಡೆಯವರನ್ನು ನಾನು ನನ್ನ ಜನ್ಮದಲ್ಲಿ ನಾನು ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಮ್ಮ ರಾಜ್ಯದಿಂದ ಅವರು ನ್ಯಾಯಮೂರ್ತಿ ಆಗಿದ್ದರು. ನನ್ನನ್ನು ಕಷ್ಟಕ್ಕೆ ಸಿಲುಕಿಸಿದರು ಪಟ್ಟಭದ್ರ ಹಿತಾಸಕ್ತಿಗಳು. ದೊಡ್ಡ ಮನುಷ್ಯ ಸಂತೋಷ್ ಹೆಗ್ಡೆಯವರು ಅಂದಿನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಹೇಳಿದರು, J.B. ಪಟ್ನಾಯಕ್ ಅವರಿಗೆ, ಗೋಪಾಲ್ ಗೌಡರು ನಮಗೆ ಚೆನ್ನಾಗಿ ಗೊತ್ತಿದೆ, ಅರಿವಿದೆ, ಅವರನ್ನು ವಿಚಾರಣೆ ಮಾಡ್ದೇನೆ, ಸತ್ಯಾಂಶಗಳನ್ನು ತಿಳ್ಕೊಳ್ದೇನೆ ಬೇರೆ ರಾಜ್ಯದ ಉಚ್ಚ ನ್ಯಾಯಾಲಯಗಳಿಗೆ ವರ್ಗಾಯಿಸುವುದು ನಾವು ವಿರೋಧಿಸ್ತೀವಿ ಅಂತ ಹೇಳಿ ನನಗೆ ಭುಜ ಕೊಟ್ಟು ನಿಂತ ವ್ಯಕ್ತಿ ಸಂತೋಷ್ ಹೆಗ್ಡೆಯವರು. ಅದಕ್ಕೋಸ್ಕರ ಸಂತೋಷ್ ಹೆಗ್ಡೆಯವರು ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತ ನಾನು ಪ್ರಾರ್ಥನೆ ಮಾಡಿದೆ. ನಾನು ಯಾವಾಗಲೂ ಕೂಡ ಮಾತಾಡಿದಾಗ ಬಹಳ ದೊಡ್ಡ ಅಣ್ಣನಿಗಿಂತ ಹೆಚ್ಚು ಸ್ಪಂದಿಸ್ತಾರೆ, ನನ್ನ ಮೇಲೆ ಪ್ರೀತಿ ತೋರಿಸಿದ್ದಾರೆ, ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಈ ಅಭಿನಂದನಾ ಸಮಾರಂಭದಲ್ಲಿ ಮಾತಾಡಿದ್ದಾರೆ. ಅವರಿಗೆ ನನ್ನ ಸಲಾಂ, ಸಾವಿರಾರು ಸಲಾಂಗಳು A.K. ಪಟ್ನಾಯಕ್ ಮತ್ತು ಸಂತೋಷ್ ಹೆಗ್ಡೆಯವರಿಗೆ. ಇನ್ನು H.K. ಪಾಟೀಲ್ರವರು ನನ್ನನ್ನು ಬಹಳ ಹತ್ತಿರದಿಂದ ನೋಡಿದರು. ಅವರು ರಾಜಕಾರಣಿ, ಒಬ್ಬ ನ್ಯಾಯಮೂರ್ತಿ. ನಾನು ಒಂದೇ ಟ್ರೈನ್ನಲ್ಲಿ ಹುಬ್ಳಿಗೆ ಪ್ರವಾಸ ಮಾಡ್ತಿದ್ವಿ. ಅವರ ಚಿಂತನೆ ನನ್ನ ಚಿಂತನೆ ಒಂದೇ ಆಗಿತ್ತು. ನಾನು ನ್ಯಾಯಮೂರ್ತಿ ಆದಾಗಲೂ ಕೂಡ ರಾಜಕೀಯ ಒಂದು ಮಾತಾಡೋದನ್ನು ನಿಲ್ಲಿಸಿರಲಿಲ್ಲ. ರಾಜಕೀಯ ಅಂತ ಹೇಳಿದರೆ ಮಾನವ ವಿಜ್ಞಾನ ಅಂತ ಅರಿತುಕೊಂಡವನು ನಾನು. ಅಂದರೆ ರಾಜಕೀಯ ಮಾನವ ವಿಜ್ಞಾನ, ಮಾನವ ವಿಕಾಸಕ್ಕೆ ರಾಜಕೀಯ ಬೇಕಾಗಿದೆ. ಆ ನಿಟ್ಟಿನಲ್ಲಿ H.K. ಪಾಟೀಲ್ರವರು ನಾವು ಟ್ರೈನ್ನಲ್ಲಿ ಪ್ರವಾಸ ಮಾಡುವಾಗ ಬಹಳಷ್ಟು ಚರ್ಚೆಗಳು ಮಾಡ್ಕೊಂಡಿದ್ದೀವಿ. ಅವರು ನನ್ನ ಬಗ್ಗೆ ಬಹಳಷ್ಟು ಸ್ಥೂಲವಾಗಿ ನನ್ನ ಬಗ್ಗೆ ಮಾತಾಡಿದ್ದೀರಿ. ನೀವು ಹೋರಾಟ ಸಂಘಟನೆಗಳ ಮುಖಾಂತರ ದೇಶದ ಸಮಾಜದ ಬದಲಾವಣೆಗೆ ಕಾರಣೀಭೂತರಾಗಬೇಕು ಅಂತ ಹೇಳಿದ್ದೀರಿ. ನಿಮ್ಮ ಮಾತನ್ನು ನಾನು ಗಮನಿಸಿದ್ದೀನಿ. ಒಂದು ಮಾತನ್ನು ಹೇಳ್ತೀನಿ, ನನ್ನ ಮನೆಯವರಾಗಲಿ, ನನ್ನ ಧರ್ಮಪತ್ನಿ ಆಗಲಿ, ನನ್ನ ಮಗ ಆಗಲಿ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ.
ಎಲ್ಲಿವರೆಗೂ ನನ್ನ ಜೀವ ಇರ್ತದೋ ಅಲ್ಲಿವರೆಗೂ ಜನರ ಪರ ಹೋರಾಟ ಮಾಡೋದಕ್ಕೆ ನಾನು ಮುಂದಾಗುತ್ತೇನೆ ಅಂತಕ್ಕಂಥ ವಿಚಾರ. ಬಂಧುಗಳೇ, ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ. ನನಗೆ ಅವೆನ್ಯೂ ರೋಡನ್ನು ಕೊಂಡ್ಕೊಳ್ತಕ್ಕಂಥ ಶಕ್ತಿ ಅಷ್ಟು ಕ್ಲೈಂಟ್ಸ್ ನನ್ನ ಹತ್ರ ಇದ್ದು. ನಾನು ಬಡವರ ಪರ ವಕಾಲತ್ತು, ಮಾಲೀಕರ ಪರ ಯಾವತ್ತೂ ವಕಾಲತ್ತು ಹಾಕಿದವನು ಅಲ್ಲ. ರೈತರ ಪರ ವಕಾಲತ್ತು, ಮಹಿಳೆಯರ ಪರ ವಕಾಲತ್ತು, 10 ರೂಪಾಯಿ ತೆಗೆದುಕೊಂಡು ವಕೀಲಿ ಕೆಲಸ ಮಾಡಿರ್ತಕ್ಕಂಥವನು ಗೋಪಾಲಗೌಡ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವತ್ತು ಹಿರಿಯ ನ್ಯಾಯವಾದಿಗಳು ಒಂದು ಅಪಿಯರೆನ್ಸ್ಗೆ 25 ಲಕ್ಷ 1 ಕೋಟಿ ತಗೊಳ್ತಾರೆ. ಆದರೆ ನಾನು 10 ರೂಪಾಯಿ ತೆಗೆದುಕೊಂಡು ವಕಾಲತ್ತು ಮಾಡಿ ವಕೀಲನೆಂದು ಗುರುತಿಸಿಕೊಂಡು ಅಂದಿನ RP ಸೇಠಿಯವರು ನನ್ನ ಬರಮಾಡಿಕೊಂಡು ನ್ಯಾಯಮೂರ್ತಿಯಾಗಿ ನೇಮಕ ಮಾಡಿಸಿದರು. ನ್ಯಾಯಮೂರ್ತಿಯಾಗಿ ನೇಮಕ, ಅಧಿಕ ನ್ಯಾಯಮೂರ್ತಿಯಾಗಿ ನೇಮಕ ಆದಮೇಲೆ 3 ತಿಂಗಳಿಗೆ ನಾನು ರಾಜೀನಾಮೆ ಕೊಡಬೇಕು ಅಂತ ಯೋಚಿಸಿದೆ. ನಾನು ರಾಜೀನಾಮೆ ಕೊಡಬಾರದು ಅಂತ ಹೇಳಿ ನನಗೆ ಪರ್ಮನೆಂಟ್ ಜಡ್ಜ್ಶಿಪ್ ಬಂದಾಗ RP ಸೇಠಿಯವರು ಜಸ್ಟಿಸ್ ರಾಜೇಂದ್ರ ಬಾಬು ಅವರನ್ನ ನೆನೆಸ್ಕೋಬೇಕಾಗಿದೆ. N. ವೆಂಕಟಾಚಲರು ಸ್ವರ್ಗಸ್ಥರಾಗಿದ್ದಾರೆ, ಅವ್ರು ನೆನೆಸ್ಕೋಬೇಕಾಗಿದೆ. ಬಹಳಷ್ಟು ನನ್ನ ಹಿತಚಿಂತಕರು ನೀನು ರಾಜೀನಾಮೆ ಮಾಡಬಾರದು, ನಿನಗೆ ಎಷ್ಟೇ ಕಷ್ಟ ಆದರೂ ನ್ಯಾಯಮೂರ್ತಿಯಾಗಿ ಕೆಲಸವನ್ನ ಮುಂದುವರಿಸಬೇಕು ಅಂತ ಕೇಳಿದರು. ನಾನು ಒಂದು ದಿವಸಕ್ಕೆ ಎಲ್ಲ ನ್ಯಾಯಾಲಯಗಳಲ್ಲಿ 250 ಕೇಸುಗಳಿಗೆ ಅಟೆಂಡ್ ಮಾಡ್ತಿದ್ದೆ. ಅಷ್ಟು ಕೇಸುಗಳು, ಕಟ್ಟಲೆಗಳು ಎಲ್ಲ ಬಡ